ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸಾಂಪುರ್ ಶಾಲೆಯ ಪ್ರಧಾನ ಗುರುಗಳೇ ಹಾಗೂ ನಮ್ಮ ಸಹೋದ್ಯೋಗಿ ಮಿತ್ರರೇ, ಮುದ್ದು ಮಕ್ಕಳೇ, ನಾವೆಲ್ಲ ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ವಿಜ್ಞಾನದ ಅತ್ಯಂತ ಸರಳವಾದಂತ ಪ್ರಯೋಗ. ಈಗ ಕೆಲವೊಂದು ವಸ್ತುಗಳು ಕರಗ್ತವು, ಕರಗೋದಿಲ್ಲ, ಕೆಲವೊಂದು ವಸ್ತುಗಳು ತೇಲ್ತವು, ತೇಲೋದಿಲ್ಲ ಅನ್ನೋ ಪ್ರಶ್ನೆಗಳು ನಿಮಗೆ ಡೌಟ್ ಆಗಿ ಉಳ್ಕೊಂಡ್ಬಿಡ್ತಾವೆ. ಅದನ್ನ ಚಿಕ್ಕ ಚಿಕ್ಕ ಪ್ರಯೋಗಗಳನ್ನ ಮಾಡಿ, ಸರಳ ಪ್ರಯೋಗವನ್ನ ಮಾಡಿ ನಾವು ಇವತ್ತು ಮಕ್ಕಳಿಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನಾವೆಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿದ್ದಾವೆ. ಈಗ ಈ ಒಂದು ವಾರ ನಾವು ಪ್ರಯೋಗ ಮಾಡಿ ಮಕ್ಕಳಿಗೆ ತಿಳುವಳಿಕೆ ಕೊಡ್ಬೇಕಂತ ಹೇಳಿ ಎಲ್ಲ ಶಿಕ್ಷಕರು ಸೇರಿಕೊಂಡು ಯೋಚನೆ ಮಾಡ್ಕೊಂಡು ಮಾಡ್ತಾ ಇರೋಂಥ ಕಾರ್ಯಕ್ರಮ ಇದು. ಪ್ರಥಮವಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕರಗುವ ಮತ್ತು ಕರಗದ ವಸ್ತುಗಳ ಪ್ರಯೋಗವನ್ನ ಮಕ್ಕಳನ್ನ ಕಳಿಸ್ಕೊಂಡು ಮಕ್ಕಳ ಜೊತೆ ಮಾಡಿ ನೋಡ್ತಾ ಇದೀವಿ. ಸರ್ ಒಂದೊಂದಾಗಿ ಪ್ರಯೋಗವನ್ನ ಸ್ಟಾರ್ಟ್ ಮಾಡಿ. ಈ ಇವತ್ತಿನ ಪ್ರಯೋಗದ ಎರಡನೇ ಸುತ್ತಿನಲ್ಲಿ ನಾವು ಮಕ್ಕಳಿಗೆ ತೇಲುವ ಮತ್ತು ತೇಲದ ವಸ್ತುಗಳ ಪರಿಚಯನ ನಾವು ನೀಡ್ತಾ ಇದ್ದೀವಿ. ಹಾಗೆ ಒಬ್ಬೊಬ್ಬರೇ ಮಕ್ಕಳು, ನಮ್ಮ ಪ್ರಧಾನ ಗುರುಗಳು ಮತ್ತು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ತಿರುಪತಿ ಸರ್ ಜೊತೆಗೆ ನಾವು ಈ ಪ್ರಯೋಗವನ್ನ ಮಾಡ್ತಾ ಇದ್ದೀವಿ. ಮಕ್ಕಳು ಒಬ್ಬೊಬ್ಬರಾಗಿ ಬಂದು ಅವ್ರ ಪರಿಚಯನ ಹೇಳಿ ಪ್ರಯೋಗವನ್ನ ಮಾಡಿ ತೋರಿಸ್ಬೇಕು. ನನ್ನ ಹೆಸರು ಚಂದ್ರಕಲಾ, ನಾನು 5ನೇ ತರಗತಿ. ನಾನು ಪ್ಲಾಸ್ಟಿಕ್ ಪ್ರಯೋಗ ಮಾಡುತ್ತೇನೆ. ಇದು ನೀರಿನಲ್ಲಿ ಹಾಕಿದಾಗ ತೇಲುತ್ತದೆ. ನೋಡಿ ಕಾಣ್ತದ? ಕ್ಲಾಪ್ಸ್ ಹಾಕ್ರಮ್ಮ, ಅವ್ರು ಮಾಡಿ. ಕುಮಾರ್, ನಾನು 4ನೇ ತರಗತಿ ವಿದ್ಯಾರ್ಥಿ. ನಾನು ಪ್ರಯೋಗ ಮಾಡುತ್ತೇನೆ. ತೇಲ್ತಾ ಮುಳುಗ್ತಾ? ನಮಗೆಲ್ಲಾ ಮಕ್ಕಳು ನೀವೇನ್ ಹೇಳಿದ್ರಿ? ರಬ್ಬರ್ ತೇಲುತ್ತೆ ಅಂತ ಹೇಳಿದ್ರಿಲ್ಲ ಫಸ್ಟಿಗೆ. ಕನ್ಕ್ಲೂಷನ್ ಸಿಕ್ತಾ ನಿಮಗೆ? ಹಂಗಿದ್ರ ರಬ್ಬರ್ ತೇಲುತ್ತಾ ಮುಳುಗುತ್ತಾ? ಹಾ. ನನ್ನ ಹೆಸರು ತನುಶ್ರೀ, ನಾನು 4ನೇ ತರಗತಿ ವಿದ್ಯಾರ್ಥಿ. ಕಟ್ಟಿಗೆ ಪುಡಿ ನೀರಿನಲ್ಲಿ ಮುಳುಗೋದಿಲ್ಲ, ತೇಲುತ್ತದೆ. ನನ್ನ ಹೆಸರು ಕನ್ಯೆ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪ್ರಯೋಗ ಮಾಡುತ್ತೇನೆ. ಮಣ್ಣು ನೀರಿನಲ್ಲಿ ತೇಲುವುದಿಲ್ಲ, ಮುಳುಗುತ್ತದೆ. ನನ್ನ ಹೆಸರು ಶಾಂತಮ್ಮ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಪ್ರಯೋಗ ಮಾಡುತ್ತೇನೆ. ಹೇಳು, ನಿಂಬೆಹಣ್ಣು ನಾವು ನೀರಿನಲ್ಲಿ ಹಾಕಿದಾಗ ಅದು ಮುಳುಗೋದಿಲ್ಲ, ತೇಲುತ್ತದೆ. ನನ್ನ ಹೆಸರು ಖುಷಿ, ನಾನು 7ನೇ ತರಗತಿ ವಿದ್ಯಾರ್ಥಿನಿ. ಈಗ ನಾನು ಕಲ್ಲನ್ನು ಹಿಡಿದುಕೊಂಡು ಪ್ರಯೋಗ ಮಾಡುತ್ತೇನೆ. ಕಲ್ಲು ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ, ತೇಲುವುದಿಲ್ಲ. ನನ್ನ ಹೆಸರು ಅಮೃತ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಕಬ್ಬಿನ ಪ್ರಯೋಗ ಮಾಡುತ್ತೇನೆ. ಕಬ್ಬಿನ ತೇಲುವುದಿಲ್ಲ, ಮುಳುಗುತ್ತದೆ. ನೀರಿನಲ್ಲಿ ಮುಳುಗುತ್ತದೆ. ನನ್ನ ಹೆಸರು ಲಲಿತ್ ಕುಮಾರ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ ಬಟ್ಟೆಯ ಪ್ರಯೋಗ ಮಾಡುತ್ತೇನೆ. ಬಟ್ಟೆಯು ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ, ತೇಲುವುದಿಲ್ಲ. ನನ್ನ ಹೆಸರು ಪ್ರಿಯಾಂಕಾ, ನಾನು ಗಾಜು ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ. ಸರಿ. ನನ್ನ ಹೆಸರು ಕಾಜಲ್, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ
ಸೀಮೆ ಸುಣ್ಣನ ಪ್ರಯೋಗವನ್ನು ಮಾಡಿ ಸೀಮೆ ಸುಣ್ಣ ನೀರಿನಲ್ಲಿ ತೇಲುವುದಿಲ್ಲ ಮುಗಿಯುತ್ತದೆ. ಎಂಬ ವಿಷಯದಲ್ಲಿ ನಾವು ಮೊದಲನೇದಾಗಿ ಕರಗುವ ಕರಗದ ನೋಡಿದ್ವಿ. ತದನಂತರದಲ್ಲಿ ನಾವೇನ್ ಮಾಡಿದ್ವಿ, ತೇಲುವ ಮತ್ತು ತೇಲದ ವಸ್ತುಗಳನ್ನು ಸುಮಾರು ಒಂದು 10 ಅಬ್ಜೆಕ್ಷನ್ ತೆಗೆದುಕೊಂಡು ಅವುಗಳಲ್ಲಿ ಪ್ರಮುಖವಾದಂತದ್ದು ಒಂದು ರಬ್ಬರ್ ಮತ್ತು ಪ್ಲಾಸ್ಟಿಕ್ ನಾವು ಕಂಪೇರ್ ಮಾಡಿದಾಗ ಪ್ಲಾಸ್ಟಿಕ್ ಮತ್ತು ನೀರಿನಲ್ಲಿ ತೇಲುತ್ತದೆ, ಹಾಗೆ ರಬ್ಬರು ನೀರಿನಲ್ಲಿ ಮುಳುಗುತ್ತದೆ ಅಂತ ನಾವು ಒಂದು ಕನ್ಕ್ಲೂಷನ್ ಗೆ ಬಂದಿವಿ. ನಿಮ್ಮೆಲ್ಲರ ಡೌಟ್ ಕ್ಲಿಯರ್ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶ್ರಾವಣಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಎರಡು ಮುಳುಗುತ್ತದೆ ಎಂದು ನೀರಿನಲ್ಲಿ ತೇಲುತ್ತವೆ ಎಂದು ಅಂದುಕೊಂಡಿದ್ವಿ. ಆದರೆ ಪ್ರಯೋಗ ಮಾಡಿಸಿದ ನಂತರ ರಬ್ಬರ್ ನೀರಿನಲ್ಲಿ ಮುಳುಗುತ್ತದೆ, ಪ್ಲಾಸ್ಟಿಕ್ ತೇಲುತ್ತದೆ ಎಂದು ನಮಗೆ ಗೊತ್ತಾಯಿತು. ಧನ್ಯವಾದಗಳು.